ಕೆಜಿಎಫ್ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕಿ ರೂಪಕಲಾ ಶಶಿಧರ್ ಭೂಮಿ ಪೂಜೆ. ಕೆಜಿಎಫ್ ನಗರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾನ್ಯ ಶಾಸಕರಾದ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು ಇಂದು ಅಧಿಕೃತವಾಗಿ ಭೂಮಿ ಪೂಜೆಯನ್ನು ನೆರವೇರಿಸಿದರು. 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಯೋಜನೆ ಅಡಿ ಕೆಜಿಎಫ್ ನಗರ ಭಾಗದ ಸಮಗ್ರ ಪ್ರಗತಿಗಾಗಿ ಶಾಸಕರು ಒಟ್ಟು 10 ಕೋಟಿ ಅನುದಾನವನ್ನ ಕಾಯ್ದಿರಿಸಿದ್ದಾರೆ. ಇದರ ಭಾಗವಾಗಿ ಇಂದು ಸುಮಾರು 1 ಕೋಟಿ ಅಂದಾಜು ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ವಾರ್ಡ್ ಸಂಖ್ಯೆ 9ರಲ್ಲಿ ಆರ್ಡಿ ಬ್ಲಾಕ್ ಮುಖ್ಯ ರಸ್ತೆಯಿಂದ ಸೇಟ್ ಲೈನ್ ವರೆಗಿನ ರಸ್ತೆ ಅಭಿವೃದ್ಧಿ, ವಾರ್ಡ್ ಸಂಖ್ಯೆ 11ರಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ವಾರ್ಡ್ ಸಂಖ್ಯೆ 8ರಲ್ಲಿ ಗಿಲ್ಬರ್ಟ್ ಪ್ರದೇಶದ ಬಳಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಯಿತು. ಭೂಮಿ ಪೂಜೆ ಕಾರ್ಯಕ್ರಮದ ವೇಳೆ ಸ್ಥಳೀಯ ಸಾರ್ವಜನಿಕರು ಶಾಸಕರನ್ನ ಭೇಟಿ ಮಾಡಿ ತಮ್ಮ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಸಮರ್ಪಕ ಚರಂಡಿ ನಿರ್ಮಾಣ ಹಾಗೂ ಬೀದಿ ದೀಪಗಳನ್ನ ಅಳವಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಜನರ ಕುಂದುಕೊರತೆಗಳಿಗೆ ತಕ್ಷಣವೇ ಸ್ಪಂದಿಸಿದ ಶಾಸಕಿ ರೂಪಕಲಾ ಶಶಿಧರ್ ಅವರು ಸ್ಥಳದಲ್ಲೇ ಹಾಜರಿದ್ದ ನಗರಸಭೆ ಪೌರಾಯುಕ್ತರಿಗೆ ಸಾರ್ವಜನಿಕರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ವಿವಿಧ ಇಲಾಖಾ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಇದ್ದರು. ரொம்ப நாளாவே இல்ல இந்த இடத்துல அந்த அணுகி போகும்போது நான் உங்களுக்கு பண்ணி கொடுக்குறேன், கவுன்சிலரை கூப்பிடுங்க, நான் பேசுறேன் பேசி எங்களுக்கு நல்ல விதமான ஒரு நல்ல முடிவு கொடுத்துருக்காங்க. அதே போல தண்ணி பிரச்சனை எங்களுக்கு ரொம்ப 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 நாளா ஒரு 10-15 வருஷ காலமா தண்ணி பிரச்சனை எங்க இருக்குது. போஸ்டில் எங்களுக்கு எலக்ட்ரிக் போஸ்ட் ஒன்று போட்டு கொடுத்துட்டா எங்களுக்கு எந்த ப்ராப்ளமும் தண்ணிக்கு வராது. அதனால இந்த நேரத்துல அம்மாவை கேட்டுக்கிறது, எங்களுக்கு அந்த எலக்ட்ரிக் போஸ்ட கண்டிப்பா எங்களுக்கு செய்து கொடுக்கணும் கேட்டு வந்ததுக்கு இங்க வந்திருக்கோம் அனைவருக்கும் அதனால இங்க வந்திருக்கும் அனைத்து வயிறு கவுன்சிலர் அவர்களுக்கும் வட்டார பெரியவர்களுக்கும் தாய்மார்களுக்கும் எங்கள் வட்டாரத்தின் சார்பாக நன்றி கலந்த வணக்கத்தை தெரிவித்துக் கொள்கிறேன். ಬೋರ್ವೆಲ್ಸ್ ಯಾವ್ದಾದ್ರು ಒಂದು ಸರ್ವಿಸಸ್ ಕೊಟ್ಟಿದೀವ ಅಂತಾನು ಒಂದ್ ಚೆಕ್ ಮಾಡ್ತೀವಿ. ಆಮೇಲೆ ಇದೇ ಸರ್ವಿಸ್ ಇಲ್ಲ ಅಂತಂದ್ರೆ ಯಾವ್ದಾದ್ರು ಬೋರ್ವೆಲ್ ಪ್ರಾವಿಷನ್ ಇದೆಯಾ, ಬೋರ್ವೆಲ್ ಮಾಡೋದಕ್ಕೆ ಪ್ರಾವಿಷನ್ ಇದೆಯಾ ಅಂತ ನೋಡ್ಕೊಂಡು ಈ ಏರಿಯಾಗೆ ಎಷ್ಟು ಮನೆ ಬರುತ್ತೆ ನೋಡ್ಕೊಂಡು ಇವ್ರಿಗೆ ಸಪರೇಟ್ ಆಗಿ ಒಂದು ಬೋರ್ವೆಲ್ ಅದನ್ನ ಕನೆಕ್ಷನ್ ಮಾಡೋಣ. ಅರ್ಥಿಂಗ್ ಇಲ್ಲ ಅಂತಂದ್ರೆ 3 ಫೇಸ್ ಪವರ್ ಎಲ್ಲಿಂದ ಇಲ್ಲ, ಎಷ್ಟು ಡಿಸ್ಟೆನ್ಸ್ ಇದೆ ಇಲ್ಲಿಗೆ 3 ಫೇಸ್ ಪವರ್ಗೆ ಕೊಡ್ಬೇಕು, ಕನೆಕ್ಟ್ ಮಾಡ್ಬೇಕಂದ್ರೆ ಎಷ್ಟು ಡಿಸ್ಟೆನ್ಸ್ ಆಗತ್ತೆ ಅಂತಾನು ಗೊತ್ತಾಗ್ಬೇಕು. ಈ ಏರಿಯಾಗೆ ಎಸ್ಪೆಷಲಿ ಈ ಕಡೆ ಎಷ್ಟು ರೆಸಿಡೆಂಟ್ಸ್ ಇದ್ದಾರೆ, ಇವ್ರಿಗೆ 3 ಫೇಸ್ ಎಷ್ಟು ವರ್ಷದಿಂದ ಇಲ್ಲ, ಅದನ್ನ ಮಾಡ್ಬೇಕು ಅಂದ್ರೆ ಏನ್ ಪ್ರೊಸೀಜರ್ಸ್ ಅವ್ರಿಗೆ ಪಾಪ ಗೊತ್ತಾಗಲ್ಲ. ಬಟ್ ಪವರ್ ಇಲ್ಲ ಅಂತ 3 ಫೇಸ್ ಬಂದ್ರೇನೆ ಇವ್ರಿಗೆ ಪವರ್ದು ಇಶ್ಯೂ ಇರಲ್ಲ. ಆಮೇಲೆ ವಾಟರ್ದು ಇಶ್ಯೂ ಸಾಲ್ವ್ ಆಗುತ್ತೆ. ಅದಕ್ಕೆ ಈ ಪಾಯಿಂಟ್ಸ್ ಅಲ್ಲಿ ಎಲ್ಲಾದ್ರೂ ನೀರಿದ್ದು ಎಷ್ಟು ಸರ್ವಿಸ್ ಕೊಡ್ತಾ ಇದ್ದಾರೆ, ನೀರಿದೆ, ಎಲೆಕ್ಟ್ರಿಕ್ ಪವರ್ದು ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ನೋಡ್ಕೊಳ್ಳಿ. ಅಪ್ಪಪ್ಪ ಕಟ್ ಬನ್ನಿ, ಅದು ಕರೆಕ್ಟ್ ಆಗಿ வெச்சிக்கணும். வா விஷ்ணுகாந்தன் ப்ளீஸ் வாய். மோரி வசதி இல்ல, மோரி கலர் ரொம்ப கஷ்டம். ரோடு இல்ல, ರೋಡ್ ಏನಿಲ್ಲ. ಒಂದ್ ಕೆಲ್ಸ ಪಬ್ಲಿಕ್ ನಾನು ಹಿಂದೆ ಬಂದಾಗ ಕೂಡ ನಮ್ಗೆ ಅದೇ ಕಂಪ್ಲೇಂಟ್, ಕ್ಲೀನಿಂಗ್ ಬೇಕು ಅಂತ ಕೇಳ್ತಾ ಇದ್ರೆ ನಾವು ಮೈನಿಂಗ್ ಎವ್ರಿ 3 months ರೆಗ್ಯುಲರ್ ಆಗಿ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದ್ ವಿಸಿಟ್ ಮಾಡ್ಬಿಡ್ವಿ. ಯಾಕೆ ಅಂದ್ರೆ ಇದು ನಾವ್ 6 ತಿಂಗಳಿಗೆ ಒಂದ್ಸತಿ ಇವ್ರಿಗೆ ಗಾಡಿ ಕೊಟ್ಟಾಗ ಇವ್ರು ಕ್ಲೀನ್ ಮಾಡಿದಾಗ ಅದು ಆಗಲ್ಲ. ಎಲ್ಲಾ ಏರಿಯಾ ವಿಸಿಟ್ ಮಾಡಿ, ಎಲ್ಲಾ ಏರಿಯಾ ಇವ್ರಿರೋದಾಗ್ಲಿ ಎಲ್ಲಾ ಪಬ್ಲಿಕ್ಕು ನಮ್ಗೊಂದೇ ಇಂಪಾರ್ಟೆಂಟ್. ಇವ್ರು ಹೇಳೋ ಜಾಗದಲ್ಲಿ ಏನಾಗಿದೆ, ಪ್ಲಾಂಟೇಶನ್ಸ್ ಇದಾವಲ್ಲ, ಆ ಮೈನಿಂಗ್ ಏರಿಯಾ ಅಲ್ಲಿ ಅಲ್ಲಲ್ಲಿ ಮನೆ ಇರೋದ್ರಿಂದ ಅಪಜಾರ್ಡ್ ಆಗಿದೆ. ಅದನ್ನ ತೆಗೀದೇ ಹೋದ್ರೆ ರಾತ್ರಿಯಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅವರು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ನಾವ್ ಅಟ್ ಲೀಸ್ಟ್ ಕ್ಲೀನಿಂಗ್ ಮಾಡ್ಕೊಟ್ಟಿದ್ರೆ ಅವ್ರಿಗೆ ಇನ್ ಸ್ವಲ್ಪ ಸೇಫ್ ಇರುತ್ತೆ. ಕ್ಲೀನಿಂಗ್ ಲೈಟ್ ಇವೆರಡು ನಾವು ಮಾಡ್ಕೊಳ್ಳೋಣ, ಅದು ಪಬ್ಲಿಕ್ ಗ್ರೀವಿಯನ್ಸಸ್. ಕ್ಲೀನಿಂಗ್ ಮತ್ತೆ ರೋಡ್ ಎಲ್ಲ ಇವ್ರು ಡಿಮ್ಯಾಂಡ್ ಮಾಡ್ತಾರೆ, ನಾವ್ ಹೇಳಿದ ಹತ್ರ ಹಾಕೋಣ, ಆಯ್ತು ಎಲ್ರು ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಹೇಳಿದ ಹತ್ರನೇ ರೋಡ್ ಹಾಕೋಣ. ಬಟ್ ಕ್ಲೀನಿಂಗ್ ಗೆ ಪ್ರಿಯಾರಿಟಿ ಕೊಡ್ಬೇಕು. ಯಾಕಂದ್ರೆ காலைக்கு வந்து பாருங்க, வெளியவே வர முடியாது. ಡ್ರೈನ್ ನಾವು ಮೈನಿಂಗ್ ಏರಿಯಾಗೆಲ್ಲ ಅವ್ರು ಕೇಳೋ ಹತ್ರ ಡ್ರೈನ್ ಮಾಡಕ್ಕಲ್ಲ, ಆದ್ರೆ ಕಚ್ಚಾ ಡ್ರೈನ್ ಮಾಡ್ಬಿಡೋಣ. ಕಚ್ಚಾ ಡ್ರೈನ್ ಎಲ್ಲಿ ಅವ್ರಿಗೆ ಆತರ ಕ್ಲೀನ್ ಇಲ್ಲ ಅದ್ ಮಾಡ್ಬಿಡೋಣ. ಆದ್ರೆ ಬ್ರಿಟಿಷರ್ಸ್ ಇವ್ರಿಗೇನು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಟ್ಟಿಲ್ಲ. ಅವಾಗಿಂದ ಪಾಪ ಆ ತರದ್ರಲ್ಲೇ ಅವ್ರಿಗೆ ಏನೇ ದುಡಿಮೆ ಇದ್ರು ಅದ್ರಲ್ಲೇ ಅವರು ಮನೇನ ಹಿಂಗಂದ್ರೆ ಹಂಗ ರೆಡಿ ಮಾಡ್ಕೊಂಡು ದುಡ್ಕೊಂಡು ಅವ್ರ ಕಷ್ಟ ತಮ್ಮ ಕೈಯಲ್ಲಿ ಆಗೋದನ್ನ ನಾವು ಮಾಡೋಣ.
தண்ணி பஞ்சத்துலங்க மேடம் அதை சொல்லுதான் இப்ப கிளீனிங் நானும் இல்ல ஏடபிள்யூ கமிஷனர் 2 பேரும் விசிட் பண்றாங்க. ஓகே உங்க ஏரியா விசிட் 2 நாள் மோரி எல்லாம் அப்படியே இருக்குங்க மேடம். சரி சின்ன சின்னதா கட்டி கொடுங்க மேடம், ரொம்ப பெருசுனா எங்களால கிளீன் சரி. இப்போ செடி கிளீன் பண்றாங்க, செடி எல்லாம் கிளியர் பண்றாங்க. ஜேசிபி ஒரு நாளோ 2 நாளோ விட்டு செடி கிளீன் பண்றாங்க. ஓகே மேடம். ட்ரெயின் அங்க தேவை இருந்தா உங்களுக்கு இம்பார்ட்டன்ட் இருந்தா அது பிளான் பண்ணி வருவாங்க. ஃபர்ஸ்ட் கச்சா ட்ரைன் பண்றாங்க, கச்சா ட்ரைன் பண்ணி கிளீனா வைக்கிறாங்க. ஓகே, இது யாருக்கு சொல்லிருந்தா கூட அது ஃபர்ஸ்ட் ப்ரியாரிட்டில நாங்க பண்றோம் கிளீனிங். இப்போ தண்ணி வசதி இல்லான்னு சொல்லிருக்கிறாங்க. இப்போ ஒரு போர்வெல் கனெக்ஷன் ஃபில்டருக்கு கனெக்ஷன் கொடுத்ததுனால தண்ணி பத்தல ಕಮ್ಮಿ ಆಯ್ತದೆ. ಏರಿಯಾಕ್ಕೆ ತಣ್ಣಿ ಸರ್ವಿಸ್ ಇಲ್ಲ ಅಂತ சொல்லுங்க. ಅದೇನೆ ನಮ್ಗೆ ಈ ಏರಿಯಾಲಿ ನಿಯರ್ ಬೈ ಬೋರ್ವೆಲ್ ಪಾಯಿಂಟ್ ಇದೆ. ಒಂದು ಬೋರ್ ಆರೋ ಪ್ಲಾಂಟ್ ಕನೆಕ್ಟ್ ಮಾಡಿದ್ರೆ ಇವರಿಗೆ ಸರ್ವಿಸಸ್ ಕೊಡೋದಕ್ಕೆ ಈ ವಾರ್ಡೇ ಒಂದಿನ 1-2 ಅವರ್ಸ್ ವಿಸಿಟ್ ಮಾಡಿ. ಈ ವಾರ್ಡ್ ನೀವ್ ವಿಸಿಟ್ ಮಾಡೋವಾಗ ಇವ್ರು ಇರ್ಬೇಕು, ಡೇವಿಡ್ ಅಣ್ಣ ಇರ್ಬೇಕು, ವಿಷ್ಣುಕಾಂತ್ ಅಣ್ಣ ಇರ್ಬೇಕು, ಕೌನ್ಸಿಲರ್ ಬಟ್ ಇವ್ರು ಮನೆಯವರು ತುಂಬಾ ವರ್ಷ ಇಲ್ಲಿ ಸೇವೆ ಮಾಡಿದ್ರೆ ಇವ್ರಿಗೂನು ಸ್ವಲ್ಪ ಗೊತ್ತಾಗತ್ತೆ, ಎಲ್ಲಾನು ಗೊತ್ತಾಗತ್ತೆ ಅಂತಲ್ಲ. ಪಬ್ಲಿಕ್ ಗೆ ಕನೆಕ್ಟ್ ಆಗಿ ಪಬ್ಲಿಕ್ ಹತ್ರ ಹೋಗಿ ಅವ್ರದ್ದು ಏನ್ ಇಶ್ಯೂಸ್ ಹೇಳ್ತಾರೆ ನೋಟ್ ಮಾಡ್ಕೊಂಡು ಸಾಲ್ವ್. ನಮ್ಗೆ ಯಾವ್ದೋ ಒಂದು ಫಂಡ್ಸ್ ಬರುತ್ತೆ, ಆ ಫಂಡ್ಸ್ ನಾವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಲೈಟಿಂಗು ಮತ್ತೆ ಡ್ರಿಂಕಿಂಗ್ ವಾಟರ್ ಇಶ್ಯೂನ ಸಾಲ್ವ್ ಮಾಡ್ಬೋದು ಟೈಮ್ ಬಿ. ஒருத்தரல்ல ஏரியா வார்டு நம்பர் 8 ஏரியா பென்ஷன் வராது பென்ஷன் வாங்குறாங்க. அது ஒரு காப்பி திருப்பி வராதா இருக்கிற பேரு கலெக்ட் பண்றீங்களா? யாரும் கரெக்ட் ஆகுதோ ಏರಿಯಾ ಪಂಚಾಯತಿ ತಲವರಿಗೆ ಪರವಾಗಿಲ್ಲ, ರಘುವಣ್ಣ ಇರ್ತಾರೆ. ஏரியா யார் யார் ஒருத்தர் லிஸ்ட் பண்ணி எங்களுக்கு அவைலபிள் மேடம்.